ಹಾಯ್ ಫ್ರೆಂಡ್ಸ್, ಈ ಟ್ರೆಂಡಿ ಸ್ಲೀವ್ಸು ನೀವು ಸ್ಟಿಚ್ ಮಾಡ್ಕೋಬೋದು ಸುಲಭವಾಗಿ ಅಂತ. ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಈ ಸ್ಲೀವ್ಸ್ನ ತೋರಿಸೋಣ ನೀವು ಡಿಸೈನ್ ಅಂತ ತೋರಿಸ್ತಾ ಇದ್ದೀನಿ. ಅದರ ತುಂಬಾ ಟ್ರಿಕ್ಕಿ ಇದೆ ಫ್ರೆಂಡ್ಸ್. ಇದು ನಾನು ಸುಮ್ಮನೆ ಪ್ಯಾಟರ್ನ್ ಅವ್ರು ತೋರಿಸಿದ ತಕ್ಷಣ ಸುಲಭ ಐತೆ ಅಂದ್ಕೊಂಡೆ. ಟೈಮ್ ತೊಗೊಳತ್ತೆ ನೋಡೋಕ್ಕಷ್ಟು ಸುಲಭವಾಗಿ ಐತೆ, ಟೈಮ್ ತೊಗೊಳತ್ತೆ ಮತ್ತು ಚೆನ್ನಾಗೈತೆ, ಡೀಸೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಓವರ್ ಅನಿಸಲ್ಲ, ನೀಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದು ಕೆಳಗಡೆ ನಾನು 2 ಇಂಚು ಬಾರ್ಡ್ರ್ ಇರೋದ್ರಿಂದ ಬಾರ್ಡ್ರ್ ಬರಲಿ ಅಂತ 2 ಇಂಚ್ ಬಿಟ್ಕೊಂಡಿದ್ದೀನಿ. ಮೇಲಂಗೆ ಇದಕ್ಕೆ 2 ಇಂಚ್ ತೊಗೊಂಡಿದ್ದೀನಿ, ಸಣ್ಣದಾಗೆ ಇರಲಿ ಅಂತ. 1.25 ಇಂಚು ಗ್ಯಾಪು, ಒಂದರಿಂದ ಒಂದು ಗ್ಯಾಪು 2 ಇಂಚು ಹೈಟ್ ತೊಗೊಂಡಿದ್ದೀನಿ ಶೇಪ್ನ. ನಾನು ಆವಾಗಲೇ ಅಳತೆ ಮಾಡಿ ಹಾಕ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ತುಂಬ ಟೈಮ್ ಹಿಡಿಯುತ್ತೆ ಹಾಕ್ಕೊಳ್ಳೋದಕ್ಕೆ, ಲೇಟಾಗುತ್ತೆ. ನಾನು ಏನೋ ಅಂದ್ಕೊಂಡೆ ಈಸಿಯಾಗಿ ಆಗಿಬಿಡ್ಬೋದು ಇದು ಕಡಿಮೆ ಟೈಮಲ್ಲಿ ಅಂದ್ಕೊಂಡು ಒಪ್ಕೊಂಡೆ. ಆದರೆ ಆಮೇಲೆ ಅನ್ನಿಸ್ತು ಯಾಕಾದರೂ ಒಪ್ಕೊಂಡು ಅಂತ. ಏಕೆಂದರೆ ತೀರಾ ಚಾರ್ಜು ಜಾಸ್ತಿ ಮಾಡೋಕ್ಕಾಗೋದು ಇಲ್ಲ. ಆದರೆ ಬೋಟಿಕ್ಗಳಲ್ಲಾದರೆ ಸುಮ್ಮನೆ ಕೊಟ್ಬಿಡ್ತಾರೆ ಫ್ರೆಂಡ್ಸ್, ಕೇಳಿದಷ್ಟೇ ಕೊಡ್ತಾರೆ. ನಮಗೆ ಮನೆಗಳಲ್ಲಿ ಸ್ಟಿಚ್ ಮಾಡೋರಿಗೆ ಹಿಂಗೆ ಡಿಸೈನ್ಗಳೆಲ್ಲ ನಮಗಿಷ್ಟ ಹೊಲಿತೀವಿ, ಆದರೆ ಹೊಲಿಯೋದಕ್ಕೆ ತಕ್ಕಂತೆ ದುಡ್ಡು ಕೊಡೋದೇ ಇಲ್ಲ. ಅದು ನಮ್ಮ ಹಳ್ಳಿಗಳಲ್ಲಂತೂ ನಾವು ಕೇಳಿದ್ರಲ್ಲಿ ಅರ್ಧನೂ ಕೊಡೋದಿಲ್ಲ, ಅಷ್ಟು ಚೌಕಸಿ ಮಾಡ್ತಾರೆ. ನಮಗೂ ಈಗ ಒಂದು 100 ರೂಪಾಯಿ ಅಷ್ಟೇ ಕೇಳೋಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ ಕೇಳೋಕ್ಕಾಗಲ್ಲ. ಸ್ಲೀವ್ಸ್ ಡಿಸೈನ್ ಇಟ್ವಿ ಅಂದರೆ ಅದರಲ್ಲೇ ಅವರು ಚೌಕಸಿ ಮಾಡ್ತಾರೆ. ಹಾಗಾಗಿ ಒಳ್ಳೆ ಈಗ ದಸರಾ ಸೀಸನಲ್ಲಿ ತುಂಬ ಬಟ್ಟೆ ಇರೋದ್ರಿಂದ ನನಗೂ ಯಾಕಾದರೂ ಒಪ್ಕೊಂಡು ಅನ್ನಿಸ್ಬಿಡ್ತು. ಆದರೂ ನನಗೆ ಡಿಸೈನ್ಗಳು ಇಡೋದು ಇಷ್ಟ ಆಗಿರೋದ್ರಿಂದ ಹೇಳಿದ್ದು ಡಿಸೈನ್ ನಾನು ಆಗಲ್ಲ ಅನ್ನೋಕ್ಕೆ ಮನಸ್ಸು ಬರೋಲ್ಲ. ಹಂಗೆ ಒಪ್ಕೊಂಬಿಡ್ತೀನಿ, ಆಮೇಲೆ ನಾನೇ ಕಷ್ಟಪಡ್ತೀನಿ. ಹಂಗಾಗುತ್ತೆ. ಏನೇ ಫಾಸ್ಟಾಗಿ ಇಲ್ಲಿ ತೋರಿಸ್ತಾರಷ್ಟೇ, ಯಾವ ಯೂಟ್ಯೂಬರಾಗಲಿ ಯಾರೇ ಆಗಲಿ, ಅದು ಡಿಸೈನ್ಗಳು ಅದೇ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಒಂದು ಐಡಿಯಾ ಮಾಡಿ ನಾವು ಅದಕ್ಕೆ ಸ್ಕೆಚ್ ಹಾಕ್ಕೊಂಡು ಎಲ್ಲ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತಾ ಹೋದರೆ ತೊಗೊಳುತ್ತೆ ಟೈಮು. ಈ ಥರ ನೋಡಿ ಫ್ರೆಂಡ್ಸ್, ಈ ಕೆಳಗಡೆ ಫಸ್ಟ್ ಸ್ಟೆಪ್ಪು ಕೆಳಗಡೆ ನಾನು ಈ ಥರ ಹಾಕ್ಕೊಂಡು ಕಟ್ ಮಾಡಿಕೊಂಡೆ. ನೀವು ಅಷ್ಟೇ ಕ್ಲೀನಾಗಿ ನಾಚು ಚೆನ್ನಾಗಿ ಹಾಕ್ಕೊಳ್ರಿ. ಹಂಗೆ ಹಾಕ್ಕೊಂಡ್ರೆ ನೀಟಾಗಿ ಶೇಪ್ ನೀಟಾಗಿ ಬರುತ್ತೆ. ಎಲ್ಲ ಉಲ್ಟಾ ತಿರುಗಿಸ್ಬಿಟ್ಟು ಐರನ್ ಮಾಡ್ಕೊಂಬಿಡಬೇಕಾದ್ರೆ, ನಾನೇನು ಐರನ್ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಆಗಲೆಲ್ಲ ಐರನ್ ಬಾಕ್ಸ್ ನನಗೆ ಕನ್ವೀನಿಯೆಂಟಾಗಿಲ್ಲ. ಮತ್ತು ಸ್ಟೆಪ್ಲೈಸರ್ ಪಿನ್ ಸಿಗಿಸ್ಕೋಬೇಕು, ತಕ್ಕೋಬೇಕು. ಹಾಗಾಗಿ ನಾನು ಸಾಮಾನ್ಯ ಐರನ್ ಮಾಡೋದಿಲ್ಲ. ಹಂಗಾಗಿ ಉಗುರಲ್ಲಿ ಸ್ವಲ್ಪ ನೀಟಾಗಿ ಕೆರೆದ್ಬಿಟ್ಟು ಇದು ಮಾಡ್ಕೊಂಬಿಡ್ತೀನಿ. ನೀವು ಐರನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಡಿಸೈನು ಈ ಥರ ಎರಡನ್ನೂ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗು ಸ್ಲೀವ್ಸ್ ಅಳತೆಗೆ ಏನು ನೀವು ಅಳತೆ ತೊಗೊತೀರೋ ಅದೇ ಸ್ಲೀವ್ಸ್ ಅಳತೆಗೆ ಲೈನಿಂಗ್ ತೊಗೊಂಬಿಟ್ಟು 2 ಇಂಚ್ ಕೆಳಗಡೆ ಬಿಟ್ಕೊಂಡ್ಬಿಟ್ಟೆ, ಸ್ಟಿಚ್ ಹಾಕ್ಕೊಂಬಿಡ್ತಿದ್ದೀನಿ. ಉಲ್ಟಾ ತಿರ್ಗಿಸ್ಕೊಂಬಿಟ್ರೆ 2 ಇಂಚಿಗೆ ಕೆಳಗಡೆ ಅರ್ಧ ಇಂಚ್ ನಾವು ಬಿಟ್ಕೊಂಡಿದ್ವಲ್ಲ, ಉಲ್ಟಾ ತಿರ್ಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂಬಿಟ್ರೆ ಇನ್ನೊಂದು ಸ್ಟಿಚ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳುತ್ತೆ ಫ್ರೆಂಡ್ಸ್. ಲೈನಿಂಗು ಮುಂದಕ್ಕೆ ಬರೋದಿಲ್ಲ, ಹಾಗಾಗಿ ನಾವು 3 ಸ್ಟಿಚ್ ಹಾಕಲೇಬೇಕು. ಹಾಕಿದ್ರೆ ಚೆನ್ನಾಗಿ ಹೆಡ್ಜಿಗೆ ಹಾಕ್ಕೊಂಬಿಡಿ, ಕಾಣ್ದಿರ ಚೆನ್ನಾಗಿರುತ್ತೆ. ಈಗ ಸೀರೆ ಕ್ಲಾತ್ ಕಟ್ ಮಾಡಿ ಇಟ್ಕೊಂಡಿದ್ವಿ. ನಾನು 4 ಇಂಚ್ ತೊಗೊಂಡಿದ್ದೀನಿ. ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಉಳ್ದಿದ್ದು ತೆಗೆದುಬಿಟ್ಟೆ, ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು 4 ಇಂಚ್ ಕಟ್ ಮಾಡಿಕೊಂಡೆ. ಈಗ ಸ್ಟಿಚ್ ಒಂದು ಹಾಕ್ಕೊಂಡು ದೊಡ್ಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು, ಬಿಚ್ಚಿದೆ. ಆಮೇಲೆ ನೀವು ಹಿಂಗೆ ಬೇಕಾದರೆ ಹಾಕ್ಕೊಳ್ರಿ, ಇಲ್ಲಾಂದರೆ ಅಲ್ಲಲ್ಲಿ ಗುಂಡು ಸೂಜಿನ ಹಾಕ್ಕೊಂಡ್ರೂ ನಡೆಯುತ್ತೆ. ಆದಷ್ಟು ಒಂದು ಸ್ಟಿಚ್ ಹಾಕೊಂಡ್ರೇ ಚೆನ್ನಾಗಿ, ಯಾಕೆಂದರೆ ಅವೆಲ್ಲ ಕ್ರಾಸ್ ಆಗಿಬಿಡ್ತಾವೆ ಹೊಲಿಯಬೇಕಾರೆ. ಒಂದು ಸ್ಟಿಚ್ ಹಾಕ್ಕೊಂಡು ಆಮೇಲೆ ನಿಧಾನವಾಗೇ ತೊಗೊಳ್ಳಿ ಫ್ರೆಂಡ್ಸ್. ಕ್ಲೀನಾಗಿ ಕ್ರಾಸ್ಗಳು ಎಲ್ಲ ನೋಡಿಕೊಂಡು ಆದಷ್ಟು ಕ್ಲೀನಾಗಿ ಕೂರಿಸ್ಕೊಂಡು, ನಾನು ಇದು ಫಾಸ್ಟ್ ಮಾಡಿದ್ದೀನಿ ಅಷ್ಟೇ ವಿಡಿಯೋ, ಸ್ವಲ್ಪ ಟೈಮ್ ಹಿಡೀತು, ನಿಧಾನವಾಗಿ ನಾನು ಹಾಕಿದೆ. ಆ ಮೂಲೆಗಳೆಲ್ಲ ಕ್ಲೀನಾಗಿ ತೊಗೊಂಡ್ರೆ ಕ್ಲೀನಾಗಿ ಕಾಣುತ್ತೆ, ಒಂದೇ ಸಮ ಎಲ್ಲವೂ ಕಾಣ್ತವೆ. ಇಲ್ಲಾಂದರೆ ಆ ಥರ ಮಾಡೋ ಹೊಲಿಯೋಕೆ ಹೋದರೆ ಡಿಸೈನ್ಸು ಒಂದೊಂದು ಶೇಪ್ ಬಂದುಬಿಟ್ಟು ಕೆಟ್ಟೋಗ್ಬಿಡುತ್ತೆ, ಲುಕ್ಕೇ ಇರೋದಿಲ್ಲ. ಡಿಸೈನ್ಸ್ ಮಾಡಬೇಕಾದ್ರೆ ತುಂಬ ಪೇಷನ್ಸ್ ಬೇಕು, ನಿಧಾನವಾಗೇ ಮಾಡಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಎಡ್ಜುಗಳು ಕ್ಲೀನಾಗಿ ಬಿಡಿಸ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಹತ್ರದಿಂದ ತೋರಿಸಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ತುಂಬ ಡಿಸೈನ್ಸ್ ಇದೆ, ನನಗೆ ಆಗ್ತಾನೇ ಇಲ್ಲ. ಒಂದು ಹಾಕದೆ 2-3 ದಿನ ಆಗೋಗುತ್ತೆ. ಇಷ್ಟೊಂದು ಬಾಹುಬಲಿ ಶೇಪು, ತುಂಬ ಡಿಸೈನ್ಸ್ ಹೊಲಿದೆ ನಾನು. ಪ್ಯಾಟರ್ನ್ಸು, ಬ್ಯಾಕು, ನೆಕ್ಕು ಎಲ್ಲ. ಫೋಟೋ ತಕ್ಕೊಳಕ್ಕೂ ಟೈಮ್ ಇರ್ತಿದ್ದಿಲ್ಲ, ಬಂದು ಕಾದಿದ್ದಂಗೆ ಎಸ್ಕೊಂಡು ಹೋಗ್ಬಿಡೋರು. ಇದನ್ನಾದರೂ ತೋರಿಸೋಣ ಅಂತ ವಿಡಿಯೋ ಮಾಡಿಟ್ಕೊಂಡು ಎಡಿಟ್ ಮಾಡೋಕ್ಕಾಗದೆ ಎಷ್ಟೊಂದು ಫುಲ್ ಆಗಿಬಿಟ್ಟು ಡಿಲೀಟ್ ಮಾಡಿದ್ದೀನಿ. ಎಲ್ಲ ನೋಡಿ ಕರೆಕ್ಟಾಗಿ 1.25 ಇಂಚ್ ನಾನೇನು ಹೇಳಿದ್ನಲ್ಲ, ಆ 1.25 ಇಂಚ್ ಗ್ಯಾಪೇ ಮಾಡ್ಕೊಳ್ರಿ ಎಲ್ಲ ಪ್ರತಿಯೊಂದೂ. ಇದಕ್ಕೊಂದು ರಸ್ಟಿಚ್ ಹಾಕ್ಕೊಂಬಿಟ್ರೆ ಆಮೇಲೆ ಬಿಚ್ಚಕ್ಕೆ ಬರುತ್ತೆ. ಹಂಗೆ ಅಳತೆ ಇಟ್ಕೊಂಡೇ ಮಾಡಿ ಪ್ರತಿಯೊಂದು. ಅವಾಗ ಡಿಸ್ಟೆನ್ಸ್ ಚೆನ್ನಾಗಿ ಕಾಣುತ್ತೆ, ಒಂಥರ ಹೆಚ್ಚು ಕಮ್ಮಿ ಕಾಣೋದಿಲ್ಲ. ಈಗಂತೂ ಕ್ಲೀನಾಗಿ ಎಲ್ಲ ನೋಡಿ ಚೆಕ್ ಮಾಡಿ ತೊಗೊಂಡೋಗ್ತಾರೆ ಫ್ರೆಂಡ್ಸ್. ಹಂಗಾಗಿ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಸ್ಟಿಚ್ ಹಾಕೊಂಡು ಸ್ಲೀವ್ಸ್ ಅಳತೆಗೆ ಮೇಲೆಗಡೆ ಕಟ್ ಮಾಡ್ಕೊಂಬಿಟ್ರೆ ಆಗೋಗುತ್ತೆ ಅಷ್ಟೇ. ನೀಟಾಗಿ ಚೆನ್ನಾಗಿ ಬರುತ್ತೆ, ತುಂಬ ಲುಕ್ಕಾಗಿ ಕಾಣುತ್ತೆ. ಆ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು, ಅಷ್ಟು ಪೀಸ್ ಉಳಿದಿತ್ತು ನಾನು ತೊಗೊಂಡಿದ್ನಲ್ಲ. ಸೀರೆ ಯಾವಾಗಲೇ ಜಿಗ್ಜಾಗು ಮಾಡಿಟ್ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್, ಮತ್ತು ಸ್ಟಿಚ್ ಮಾಡೋಂಗಾಯ್ತು. ಕ್ಯಾನ್ವಾಸು ಎಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಸ್ಲೀವ್ಸ್ ನಿಮ್ದೇನು ಶೇಪ್ ಇರುತ್ತೋ ಅದು ಕಟ್ ಮಾಡ್ಕೊಂಡ್ರೆ ಆಯಿತು.